ಕುಂತಿದ್ದೆ ಕಣ. ಅದು ಹಿಂದ್ಗಡೆ ಕಾಯ್ದು ಕಡ್ದಾಡ್ತಿದ್ದೀವಿ ಎರಡು. ನಾನು ನೋಡಿಲ್ಲ. ಅವನು ಇನ್ನೊಬ್ಬ ಅಷ್ಟು ಅಲ್ಲಿಂದ ಬಂದವನೇ ಒಂದು ಕರೆಕ್ಟಾಗಿ ಒಂದು 500 ಕಿಲೋಮೀಟರ್ ಇಲ್ಲ ಹಂಗೆ ಓಡಬೇಕು. ಅವ್ನು ನಿನಗೆ ಹೊಡೆದು ಹಂಗೆ ಓಡ್ಲಿ. ಬೈಕ್ ತಗೊಂಬಂದಲ್ಲ ಅವ್ನು ಕರ್ಕೊಂಡು ಹೋಗ್ಲಿಲ್ಲ. ಬೈಕಲ್ಲಿ ಅವನು ನಡ್ಕೊಂಬಂದಾನೆ. ನಾನು ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದೆ ಆರ್ಕೆಸ್ಟ್ರಿಗೆ ಹೋಗಕ್ಕೆ ಅಂತವ. ನಂದೇ ಬೈಕು ಆಫ್ ಮಾಡಿ ಆ ಕಡೆಗೆ ನಿಲ್ಸಿದ್ದೆ. ಪೊಲೀಸ್ ಗಿಲೀಸ್ ಎಲ್ಲ ಬರೋದು ನಂಬರ್ ಇಕ್ಕಿಂಡಿ ಅಂದ್ರೆ ನನಗೇನು ದೊಡ್ಡ ಕೆರೆ ನೋಡಿ ಅಲ್ಲ ಎಲ್ಲಿ ನಮ್ ದೊಡ್ಡ ಕೆರೆ ಇಲ್ವಾ ಅಲ್ಲಿ ಕೆಳಗೆ ಸ್ಟಾಕ್ ಗೋಡ್ ಹೊಡೆದ್ರಲ್ಲ ಸೊಸೈಟಿ ಕಡಿಮೆ ತಗ್ಗಲಿ ಅಲ್ಲಿ ಹೋಗಿ ಕುಂತೀನಿ. ಅವ್ರು ಹೆಂಗಾರ ಅಡಿಕೆ ಇಡ್ಲಿ ಅಂತವ ಹಿಂಗೆ ಇದೇ ಪೊಸಿಷನ್ ಅಲ್ಲಿ ಕುಂತಿದ್ದೆ ಕಣ. ಅದು ಹೊಸ ಇಯರ್ಫೋನ್ ನವೀನ ಹೊಸ ಫೋನ್ ತಂದಿದ್ದ. ಬಡ್ಸು 2 ಇದ್ದು. ನಾನು ಒಂದು ಹಾಕ್ಯೋಣ ಅಂತ ನನ್ನ ಮಗ 2 ಹಾಕ್ಯಂಡೆ ಇದೇ ಹಿಂಗೆ ನೋಡ್ಕೊಂಡು ಕುಂತಿದ್ದೆ. ಹಿಂದ್ಗಡೆ ಕಾಯ್ದು ಕಡ್ದಾಡ್ತಿದ್ದೀವಿ ಎರಡು. ನಾನು ನೋಡಿಲ್ಲ. ಅವನು ಇನ್ನೊಬ್ಬ ಅಷ್ಟು ಅಲ್ಲಿಂದ ಬಂದವನೇ ಒಂದು ಕರೆಕ್ಟಾಗಿ ಒಂದು 500 ಕಿಲೋಮೀಟ್ರ್ ಹತ್ರನೇ ಆಗುತ್ತೆ. ಸುಮ್ಮನೆ ಬಂದ ನನ್ನ ಮಗ ಅಲ್ಲಿಂದ ಬಂದು ಹಿಂಗೆ ಮುಟ್ತಾನು ನೋಡಿ ಓಡಾಡ್ಬೇಕಾರೆ ಹೇಳ್ಬೇಕಾ ಇಲ್ಲ ಹಂಗೆ ಓಡಾಡ್ಬೇಕು. ಅವ್ನು ನಿನಗೆ ಹೆಂಗೆ ಗೊತ್ತು? ಅವ್ನು ಬಡ್ಸ್ ಹಾಕಿಡ್ರದು ಅವ್ನಿಗೆ ಹೆಂಗೆ ಗೊತ್ತು? ನೀನು ಓಡ್ತಾವನೆ ಕಿರ್ಚಾಡ್ಕೊಂಡು. ನಾನು ಯಾಕೆ ಹಿಂಗೆ ಓಡೋಗ್ತಾವನೆ ಅಂತ ಗಾಬರಿ ಮೇಲೆ ತೆಗೆದು ಯಾಕ್ಲಾ ಅಂತೀನಿ. ಸುಮ್ಮನೆ ಮಾರೇ ಓಡ್ತಾವನೆ. ಸುಮ್ಮನೆ ಸೌಂಡ್ ಕೇಳಿಸ್ಕೊಳ. ಹಿಂದಕ್ಕೆ ನೋಡಿದೆ ಇಲ್ಲಿಂದ ಕುರಿಗುಡ್ದು ಹೋದಾಗಿದ್ದು ಹೊಡೆದೆ ಇಲ್ಲಿ ಕಾಲು ಕಿತ್ಕೊಂತು. ಅಲ್ಲಿ ಯಾರು ಹಿಡ್ದಿಲ್ವಾ ನೋಡು? ಇನ್ನೂ ಬ್ಯಾಸ್ಗೆಯಲ್ಲಿ ಈಗ ಯಾರು ಹಿಡ್ದಿಲ್ವಾ? ಅಲ್ಲಿ ಹತ್ರದಾಗ ಯಾರು ಇರಲಿಲ್ಲ. ಎಷ್ಟು ದೂರದಾಗ ಇದ್ರು? ಇಲ್ಲಿಂದ ಕೆರೆ ಒಳಗಿದ್ರು ಅವರೆಲ್ಲ. ಇಲ್ಲಿಂದ ಕೆರೆ ಒಳಗೆ ಅಂದ್ರೆ ಎಲ್ಲಿ? ನಾನು ಕಾಮರಾಪುರ ಇಲ್ಲಿಂದ ಕೆರೆ ಅಂದ್ರೆ ಅದು ವಲಸಿ ಮರ ತಿರುವು ಅಷ್ಟು ದೂರದಾಗ ಆಡ್ತಿದ್ರು. ಯಾವ ಹೋಗಿದ್ರು ಕೇಳಿಸ್ತಿರ್ಲಿಲ್ಲ. ಹೊಡೆದು ಹಂಗೆ ಓಡ್ಲಿ. ಬೈಕ್ ತಗೊಂಬಂದಲ್ಲ ಅವ್ನು ಕರ್ಕೊಂಡು ಹೋಗ್ಲಿಲ್ಲ. ಬೈಕಲ್ಲಿ ಅವನು ನಡ್ಕೊಂಬಂದಾನೆ. ನಾನು ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದೆ ಆರ್ಕೆಸ್ಟ್ರಿಗೆ ಹೋಗಕ್ಕೆ ಅಂತವ. ನಂದೇ ಬೈಕು ಆಫ್ ಮಾಡಿ ಆ ಕಡೆಗೆ ನಿಲ್ಸಿದ್ದೆ. ಪೊಲೀಸ್ ಗಿಲೀಸ್ ಎಲ್ಲ ಬರೋರಲ್ಲ. ಏನೋ ಸ್ಮೆಲ್ ಬರ್ತೈತೆ ಅಂದ್ಕೊಂಡಿದ್ದೆ. ಸೂಪರ್ ಅಲ್ಲ ಮಧು. ಇಲ್ಲ ನಾನು ಹೇಳ್ತೀನಿ ಇಲ್ಲ ಯಾಕೆಂತ ನನಗೆ ಬಂತು. ಮಾತಾಡ್ಬಿಟ್ಲು ಬಂದಾಗ್ಲೇ ಅವ್ನಿಗೆ ಮಕ್ಕು ಕಳ್ಸಿದ್ದೆ. ಹೋಗು ಇನ್ನೊಂದ್ಬಿಟ್ಟು ಬೆಂಗಳೂರಿಗೆ ಅಲ್ಲ ನನಗೆ ನೋವಾಗ್ತೈತಿ ನಿನಗೆ ಅಂದಿದ್ವಿ. ಇನ್ನೂ ಒಂದು ನಂಬರ್ ಇಕ್ಕಿಂಡಿ ಅಂದ್ರೆ ನನಗೇನು ಅದ್ ಹೇಳಿದ್ರು ನಂಗೆ ಬಿಡು. ಏಕಿರೋ ಮುಂದೋದ ಹೋಗಿ ಅಲ್ಲಿ ನಾನು ಹಿಂದೆ ಓಡೋದ್ನಲ್ಲ. ನೀರು ಕುಡಿಬೇಕಲ್ಲ ನೀರು ನಿನಗೆ ಓಡಿಸ್ಕೊಂಬರೋದಕ್ಕೆ ಕಿತ್ಕೊಂಡು ಹೋಯ್ತು ಕಾಲು. ಅಯ್ಯೋ ಹಾಕ್ಯಂಡು ಹಂಗೆ ತೆಗ್ದಿರೋವು. ಪ್ರಿಯಾ ಸಿಗಾಕೊಂಡಿದ್ರೆ ಬೆಳಗ್ಗೆ ಕಳ್ಳಿ ಮೇಲೆ ಕುಂತಿದೀವಪ್ಪ ನಾವು ಬೆಂಕಿ. ನಾವು ಅವಾಗೆಲ್ಲ ದೀರ್ ಕಳ್ಳಿ ಮೇಲೆ ಪ್ಲಾಸ್ಟಿಕ್ ಕಳ್ಳಿ ಇಲ್ಲಿ ನಾವು ಕುಂತೀವಿ. ಹಾಕ್ಸಿದ್ರು ಗೊತ್ತಾ? ನಮ್ ದಾಯಣ್ಣೆ ನಿನ್ನ ಬಂದಿಲ್ ಬಿಡು. ಅವನೆಲ್ಲ ಯಾಕೆ ದಾನಣ್ಣ ಬರ್ಲಿಲ್ಲ? ಅವನೇ ಸೊಳ್ಳೆ ಅಲ್ವಾ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕಡಿತಿದಾವೆ ಅಂತಾನೆ ಹುಲ್ಲೊಳಕ್ಕೆ ಹೋಗ್ತಾನೆ. ನೀರೇ ಬ್ಯಾರ್ಲೆ ಈ ಕಡೆ ಹುಲ್ಲೊಳಕ್ಕೆ ಹೋಗ್ತೀವಿ. ಆಮೇಲೆ ಮತ್ತೆ ಅಲ್ಲಿಂದ ಬೆಂಕಿ ಹಚ್ಕೊಂಡು ಸೀದಾ ಬಂದು ಒಂದು 5-6 ಬೇರೆ ಹಿಡ್ಕೊಂಡು ಅಷ್ಟೊತ್ತಿನ ನೀರು ಅಂತ ಎಲ್ಲಿಂದ ತಂದ್ಕೊಡ. ನಾನೇ ಸುಸ್ತಾಯಿ ನಾನೇ ಅಷ್ಟೊಂದು ಓಡಾಡ್ಸಿ. ಈಗಲೇ ಇಲ್ಲಿ ಈಗ ಓಡಾಕಲ್ಲ. ಆಮೇಲೆ ಗಾಡಿಗೆ ಕಾಲ್ ಫ್ರೀ ಆಗ್ತವೆ. ಈಗ ಓಡಾಕಲ್ಲ ನಂಗೆ.
ಗಾಡಿಗೆ ಹೋದ್ರೆ ಸಿಂಪಲ್ ಆಗಿ ಅವೇ ಫ್ರೀ ಆಗಿರ್ತದೆ. ಅಯ್ಯೋ ನಾನು ಕಿರಣಣ್ಣ ತೀರ್ಥಣ್ಣ ಜಾಗಿಂಗ್ ಆಗ್ತಿ ಅಂತ ಹೇಳ್ತಿದ್ದು 2 ದಿನ. ನಾವೋದು ಒಂದು 15 ಅವಾಗ ಹೆಂಗೆ ಅಂದ್ರೆ ಸಿದ್ದಣ್ಣ ಬರೋನಲ್ಲ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಓಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ನಿನ್ಕೊಂಬಿಡವು ಟವರ್ ತಕ. ಟವರ್ ತವಿಂದ ಅಂದ್ರೆ ಸ್ಕೂಲು ಓಡ್ತಾ ಒಂದ್ ವಾರ ಆದ್ಮೇಲೆ ಮಲ್ಲಿಗೆರೆ ಕೇಳು ನಾವು ಬಂದ್ ಸ್ಟಾರ್ಟ್ ಆದ್ಮೇಲೆ ಮಲ್ಲಿಗೆರೆಗೆ ಹೋಗವು ಕರೆಕ್ಟ್. ಅವಾಗ ಏನು ಅನ್ನಿಸ್ತಿಲ್ಲ, ಇವಾಗ ಓಡಕ್ಕೆ ಆಗಲ್ಲ. 100 ಮೀಟರ್ ಓಡಿದ್ರೆ ಸುಸ್ತ. ಆಗಲ್ ಕಣ ಬಂದೆ ಪ್ಯಾಕೇಜ್ ಅಲ್ಲವಾ ಫ್ಯಾಮಿಲಿ ಪ್ಯಾಕ್ ಬಂದ್ಬಿಡ್ತು ಬೆಂಗಳೂರಿಗೆ ಹೋದ. ಇಲ್ಲ ಇವಾಗ ಸಣ್ಣ ಅಂತಿರು ಹಂಗಂತ ಸಣ್ಣ ಅಪ್ರೂಪಕ್ಕಂದಲ್ಲ ಶರ್ಟ್ ಮೇಲೆ ಹಂಗ್ ಕಾಣಿಸ್ತೈತೆ. ಶಾರ್ಟ್ ತಗೊಂಡ್ರೆ ಇನ್ನೂ ಸಣ್ಣ ಕಾಣಿಸ್ತು. ಶರ್ಟ್ ಹಾಕೋ ಟೈಟ್ ಆಯ್ತೈತೆ ಅನಿಸ್ತೈತೆ. ಕುಂತ ಸಿಟ್ಟಿಂಗ್ ವರ್ಕ್ ಎಲ್ಲವೂ ಅಷ್ಟೇ. ಹೊಟ್ಟೆ ಬರ್ಸ್ಕೊಂಡ್ರು ತೊಂದ್ರೆ ಇಲ್ಲ, ಮೊದ್ಲು ಕೂದಲು ಬರ್ಸ್ಕೊಂಡ್ರು ಒಂದು ಬರಲ್ಲ, ಅದು ನಾನೇ ಬಿಟ್ಟಿನಿ. ಅದು ಬಂದ್ರು ಬರ್ಲಿ, ಬೇಕಾಗಿರೋ ಒಂಚೂರು ಬರ್ಲಿ ಅಂತ. ಅಲ್ಲಿ ಅದು ಇದನ್ನೇ ಮಾಡಿಸ್ಕೊಂತಾರೆ, ಹಂಗಾರ ಮಾಡಿಸ್ಕೊಂಡವನಲ್ಲ ಜಯನೇ ಮಾಡಿಸ್ಕೊಂಡಿಲ್ಲ. ಅವ್ನು ಪೂರ್ತಿ ಎಷ್ಟು ಖರ್ಚಾದ್ರೂ ಅವ್ನು ಇಷ್ಟು ಬೇಕಾದ್ರೆ ಇದೆಲ್ಲ ಹಂಗೆ ಇರುತ್ತೆ, ಇಲ್ಲ ಹಾಕ್ತಾರೆ ನೋಡು. ಅವ್ನು ಮಾಡಿಸ್ಕೊಂಡ್ ಅವ್ನು ಅದೆಷ್ಟೋ ಕೊಟ್ಟು ಸಕ್ಕತ್ತ ಕಾಣುತ್ತೀವ ಕೊಟ್ಟು ಅವ್ನು ಇಲ್ಲಿರ ಏರ್ಸ್ ಜಾಸ್ತಿ ಏನಿಲ್ಲ. ಬೇಕಾದ್ರೆ ನಿನ್ ಕೂದಲು ಬೇಕಾದ್ರೆ ಹೇಳು, ನಾ ಕಟಿಂಗ್ ಮಾಡಿಸ್ತೀನಲ್ಲ, ನಾಟಿ ಮಾಡಿಸುವ ಅಂತ ಕಸಿ ಮಾಡಿಸ್ಬೋದು. ಅಲ್ಲ ಹೇಳಿದ ಆ ಥರ ಸಿಗಲ್ಲ ತಗೊಳಲ್ಲ ಎಂತ ಅವೇ ಅಷ್ಟು ಅವೇ ಉದ್ರಾಗೆ ಅಂತ ಇದು ಒಂದು ಅನ್ಕೊಂಡು ಎಲ್ಲಿಟ್ಟಿದ್ದೆ ಅಲ್ಲ ಅದ್ ಮಾಡಿಸ್ ನನ್ನ ಫ್ರೆಂಡ್ ಮಾಡ್ತಾನೆ. ನೀನೇ ನನ್ನೇ ಜಪ್ಪ ಅವನು ಪೂರ್ತಿ ಎಲ್ಲ ಹೆಂಗ. ಇವತ್ತೊಂದು ವಿಡಿಯೋ ನೋಡ್ಬೇಕು ಏ ಬೂಡಿ ಈಗ ಹುಡುಗ ಮನೆಗಿರ್ತೀವಿ ಹೊತ್ಕೊಂಬಿ ನಾಳೆಗೆ ಇದು ಬಿಸಿ ಪರ್ಸನ್ ಅವನು ಇಷ್ಟೊತ್ತಂಗ ಮತ್ತೆ ಅದ್ ಯಾಕೋ ನನ್ನ ಮಗನ್ ಎಲ್ಲಿದ್ರು ಗೊತ್ತಾ ಇರುತ್ತೆ. ಅದು ಸುಮ್ಮನೆ ಟ್ರೆಂಡಿಂಗ್ ಸಾಂಗ್ಗಳು ಹಂಗೆ ಕೇಳಿ ಕೇಳಿ ಇನ್ಸ್ಟಾಗ್ರಾಮ್ ತಲೆಗೆ ಶೂಟ್ ಆಗ್ಬಿಟ್ಟೈತಿ. ಇದೊಂದು ಪ್ಲಾನ್ ಐತೆ ಏನ್ ಮಾಡ್ಬೇಕು ಅಂತ ಮಾಡೋಣ. ಅದೆಲ್ಲ ಅಂದ್ರೆ M5 ಮಾಲಿಗೆ ಹೋಗ್ತೀವಿ. ಬಿಜಿ ಏನಿದೆ ಮಧುರ ಅಲ್ಲಿ ಎಷ್ಟು ಟಿಕೆಟ್ ನಾವು ಹೋದಾಗ ಯಾವ್ದು ಹೋಗ್ಬೇಕಂತ್ರಿಯ ಲಕ್ಷ್ಮಿಲಿ ಏನೋ ಫುಲ್ ಹೌಸು ಚೆನ್ನಾಗೈತೆ ಅಂತ. ಊರಲ್ಲಿ ಬೇಡ, ಬೆಂಗಳೂರಲ್ಲೇ ಹೋಗೋಣ. ಅದ್ರಲ್ಲಿ ಎಷ್ಟು ಹಲೋ, ಏನ್ ಮಾಡ್ತಿದ್ದೆ? ಏನಿಲ್ಲ, ಊಟ ಆಯ್ತು. ಊರಿಗೆ ಬಂದಿರ್ಲವಾ? ಇಲ್ಲ ಬಂದಿಲ್ಲ. ನಾನು ನಿಮ್ಮೂರ ಹತ್ರ ಬಂದೆ, ಅದಕ್ಕೆ ಫೋನ್ ಮಾಡಿದೆ. ಯಾವ್ದು ಅಲ್ಕೂರು. ನಮ್ಮ ಮಂತ ಇದೆಯಾ? ಮಂತಕ್ಕೆ ಹೋಗ್ಲಿಲ್ಲ, ಗಾಡಿ ತಗೊಂಬಂದೆ. ಇಲ್ಲೇ ಇತ್ತು ಮಂತ ಇದೇನ ಅಂತ ಫೋನ್ ಮಾಡಿದೆ. ಬಿಡು ಹಂಗಾರೆ ಹೋಗ್ತೀನಿ ಊರಿಗೆ. ಇಲ್ಲ, ನೀನಿನ್ನ ಬಂದಿಲ್ಲ ಅಂದಲ್ಲಿ ನೇನು ಮನೆಗೆ ಹೋಗಿ ಏನಾಗುತ್ತೆ? ಊಟ ಆತ? ಆಯ್ತು. ನೇನು ಸಮಾಚಾರ? ಹೇಳ್ಬೇಕು. ಏನು ಮಾಡಿದ್ದೆ? ಏನಿಲ್ಲ, ಎಗ್ ರೈಸ್ ತಿಂದೆ, ನಿನ್ನೆ ಪಲಾವ್ ಮಾಡಿದ್ದೆ. ಕಂಪ್ನಿ ಇನ್ನೊಂದ್ಸಲ 4 ಕಡೆ ಊಟ ಮಾಡ್ಕೊಂಡ್ನಲ್ಲ. ಗಗನ ಊರಲ್ಲಿದ್ದಾರೆ ಅವರು, ಕಾಲ್ ಮಾಡಿಲ್ವಾ? ಇಲ್ಲ, ಅವಳಿಗೆ ನಾನು ಫೋನ್ ಮಾಡಿಲ್ಲ. ಕಂಟೆಂಟ್ ಏನು ಸಮಾಚಾರ? ಹೇಳ್ಬೇಕು. ಊರ್ ಕಡೆಗೆ ಬರೋದು? ಊರ್ ಕಡೆಗೆ ಹಿಂಗೆ ಇರೋದು, ಹಿಂಗೆ ಒಂಚೂರು ಬಾಡಿ ಬೇಕಾಗುತ್ತೆ ಅಷ್ಟೇ. ಹಂಗೆ ಅಷ್ಟೇ ಕನಕ ಶೇಕ್ ಮಾಡ್ತಾನೆ. ಡಿಗ್ರಿ ಕಾಲೇಜಾಗ ಆಗಿನ ಕಾಲದಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ. 3 ವರ್ಷ ಡಿಗ್ರಿ 3 ವಾರ ನೀನ್ ಎಲ್ಲಿ ಕಾಡ್ತೀಯ? ಸ್ಟೇಜ್ ಮೇಲೆ ಇರ್ತಾನೆ. ನಾವು ಹೋಗಿ 6 ತಿಂಗಳಿಗೆ ಸ್ಟೇಜ್ ಮೇಲೆ ಹೋಗ್ತಿದ್ವಿ. ಅದು 2 ಸಲ ಒಂದೇ ಸಲ ಪರ್ಫಾರ್ಮೆನ್ಸ್ ಇಷ್ಟಾಗ 2 ಸಲ ಹಾಕ್ಸೋರೆ ಗೊತ್ತಾ? ಮತ್ತೊಂದು ಸಲ ಬೇಕು ಅಂದ್ರು ನಾವೇ ಬೇಡ ಜಾಸ್ತಿ. ಹಾಡಿಂದು ಇದು ಅಷ್ಟು ಆ ಥರ ಇತ್ತು ನಮ್ದು. ಹಾಡು ಹಾಡುಗಳು ಅಷ್ಟಷ್ಟು ಇದು ಅಂದ್ರೆ ನಮ್ಮ ರಕ್ಷೆ ಅಕ್ಕ ಅವ್ರು ಮಸ್ತ್ ಕೊರಿಯೋಗ್ರಫಿ ಮಾಡಿದ್ಲು ಅವಳು. ಚೆನ್ನಾಗಿತ್ತು. ಡಿಗ್ರಿ ಕಾಲೇಜಲ್ಲಿ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನೀವ್ಯಾರ್ಯಾರು ಒಂದು ಬ್ಯಾಚು? ನಾನು, ಕಿರಣಣ್ಣ,
ನಾನು ಒಟ್ಟಾಗಿ ಹೇಳ್ಬೇಕು ಅಂದ್ರೆ ನಾವಿಬ್ರೆ ಇದ್ರ ಗಾಯಿ ಮತ್ತೆ ಯೋಗಣ್ಣ ಇದ್ರು ಬಟ್ ಅವ್ರು ಆದ್ರೆ ನಾನು ಆಗ್ಲಿಲ್ಲ, ಅದಕ್ಕೆ ಒಂದ್ ಬ್ಯಾಚ್ ಹಿಂದಕ್ಕೆ ಬಂದ್ಬಿಟ್ಟು ನಾನು ಬರೀ ಅಲ್ಲೇ ಇದ್ದು ಬೇಜಾರಾಗಿತ್ತು ಅಂತ ಬ್ಯಾಚ್ ಹಿಂದಕ್ಕೆ ಬಂದು ಮತ್ತೆ ಚೆನ್ನಾಗಿತ್ತು ಇವ್ರೇನ್ ಸಾಧನೆ ಮಾಡಿ ಡಿಗ್ರಿಲಿ ಜೀವನ 2 ಬ್ಯಾಚ್ ಹಿಂದಕ್ಕೆ ಬಂದ ಪಾಠ ಕೇಳೋದು ಬರೋದು ಅಷ್ಟೇ. ಜೀವನ ನಾನು ಸೇಮ್ ಆಯ್ತು ನಂದು ಒಂದು. ನಾವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ನನಗೆ ಗೊತ್ತೇ ಇಲ್ಲ ಅಂದ್ರೆ ಕಾಲೇಜ್ ಒಳಗೆ ಫಸ್ಟ್ ಬೆಂಚ್ ಕುಂತಿರೋದು ಗೊತ್ತಿಲ್ಲ, ಇವ್ರ ಜೊತೆ ಸಿಗ್ತೀವಿ. ಅದು ಮಾತ್ರ ಮಸ್ತ್ ಎಂಜಾಯ್ಮೆಂಟ್. ನನಗೆ ಈಗಲೂ ಸರ್ ಫೋನ್ ಮಾಡಲ್ಲ ಇದಾರೆ ಇವಾಗ ಹೌದು ಸಾಕ್ ಬಿಡ್ಲ ಹೋಗ್ಲಿ.